ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ನನ್ನ ಚಿಕ್ಕ ಮಗಳಿಗೆ ಹುಷಾರಿರಲಿಲ್ಲ, ವನಿಷ್ಕಂಗೆ ಫೀವರ್ ಇತ್ತು. ಸೊ ತೋರಿಸ್ಕೊಂಡು ಬರೋಣ ಅಂತ ಹೇಳಿ ಇವಾಗ ಕ್ಲಿನಿಕ್ ಹತ್ರ ಬಂದಿದ್ದೆ. ಅಂದರೆ ರೆಗ್ಯುಲರಾಗಿ ಅವಳು ಹುಟ್ಟಿದಾಗಿಂದನೂ ಈಶ್ವರ್ ಸರ್ ಅಂತ ಹೇಳಿ ನಂಜುಂಡೇಶ್ವರ ಕ್ಲಿನಿಕ್ಕು, ಅಲ್ಲೇ ತೋರಿಸ್ತಾ ಇರೋದು ನಾವು. ಅಂದರೆ ಹೂವಿಷ್ಕ ವನಿಷ್ಕಾಗಿ ಇಬ್ಬರಿಗೂ ಅವ್ರ ಹತ್ರನೇ ತೋರಿಸ್ತಾ ಇರೋದು. ಸೊ ಅವಳಿಗೆ ಜ್ವರ ಇತ್ತು ಮತ್ತು ಕೆಮ್ಮಿತ್ತು. ಸೊ ಎಲ್ಲ ತೋರಿಸ್ಕೊಂಡು ಟಾನಿಕ್ ಎಲ್ಲ ಕೊಟ್ಟರು. ಸೊ ಅಲ್ಲಿಂದ ಹೂವಿಷ್ಕನ ಸ್ಕೂಲ್ ಹತ್ರ ಬಂದು ಅವಳನ್ನ ಕರ್ಕೊಂಡು ಹೊರಟಿದ್ದೀನಿ ಇವಾಗ. ಸೊ ಒಂದು ಹೊಸ ಫ್ರಿಡ್ಜ್ ತೊಗೊಂಡು ಬಂದ್ವಿ ಮನೆಗೆ, ಸ್ಯಾಮ್ಸಂಗ್ದು. ಸೊ ಅವ್ರು ಬಂದು ಇನ್ಸ್ಟಾಲೇಷನ್ ಕೂಡ ಮಾಡ್ತಾಯಿದ್ದಾರೆ. ಸೊ ವನಿಷ್ಕಾ ಒನ್ ಡೇಲೇ ಹುಷಾರಾಗೋದ್ಲು. ಹೂವಿಷ್ಕನ ಜೊತೆ ಜ್ವರ ಬಿಟ್ಮೇಲೆ ಆರಾಮಾಗಿ ಆಟ ಆಡೋಳು. ಸೊ ಜ್ವರ ಇದ್ದಾಗ ಡಲ್ ಆಗಿಬಿಟ್ಟು ಸಪ್ಪಗಾಗ್ಬಿಡೋಳು. 1-2 ಡೇಸಿಗೆ ಅವಳು ರಿಕವರ್ ಆದಳು. ಸೊ ನೆಕ್ಸ್ಟು ಹೂವಿಷ್ಕಾಗೆ ತುಂಬ ಜ್ವರ ಬಂತು. ಅವಳಿಗೆ 1-2 ಡೇಸ್ ಆಯಿತು ಜ್ವರ ಎಲ್ಲ ಕಡಿಮೆ ಆಗೋಕ್ಕೆ. ಅಂದರೆ ಹೂವಿಷ್ಕಾಗೆ ಜ್ವರ ಜಾಸ್ತಿ ಇರಲಿಲ್ಲ, ಅವಳಿಗೆ ವಾಮಿಟಿಂಗು, ಲೂಸ್ ಮೋಷನ್ನು ಮತ್ತು ಫೀವರು 3 ಆಗಿತ್ತು. ವನಿಷ್ಕಾಗೆ ಬರೀ ಕೆಮ್ಮು ಮತ್ತು ಜ್ವರ ಇತ್ತು. ಹೂವಿಷ್ಕಾಗೆ ವಾಮಿಟಿಂಗು ಮತ್ತು ಲೂಸ್ ಮೋಷನ್ ಕೂಡ ಆಗ್ತಾಯಿತ್ತು. ಸೊ ನೆಕ್ಸ್ಟು ಹೂವಿಷ್ಕನೂ ಕರ್ಕೊಂಡು ಹೋದ್ವಿ. ಅಂದರೆ ಫಸ್ಟ್ ಡೇ ಟಾನಿಕ್ಸ್ ಎಲ್ಲ ಸಿರಪ್ ಎಲ್ಲ ಹಾಕಿದ್ವಿ, ಅವ್ರು ಕೊಟ್ಟಿರೋದೆ. ಸೊ ಅಂದರೂ ಕಡಿಮೆ ಆಗಲಿಲ್ಲ. ಸೊ ಅದಕ್ಕೆ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡು ಹೋದ್ವಿ. ಅವಳಿಗೆ ತುಂಬಾ ಸುಸ್ತಾಗ್ಬಿಟ್ಟಿದ್ಲು. ಅಂದರೆ ವಾಮಿಟ್ ಅಂದರೆ ಗೊತ್ತಿರುತ್ತಲ್ಲ ನಮಗೆ, ದೊಡ್ಡವರಿಗೇ ವಾಮಿಟ್ ಆದರೆ ತಡ್ಕೊಳಕ್ಕಾಗಲ್ಲ. ಆಮೇಲೆ ಜೋರಾಗಿ ಕೂಗ್ಕೊಂಬಿಟ್ಟು, ಅಮ್ಮ ಏನಾದ್ರು ತೊಗೊಂಡು ಬನ್ನಿ, ವಾಮಿಟ್ ಬರೋಂಗೆ ಆಗ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಅವಳು ನೆಕ್ಸ್ಟ್ ಡೇಗೆ ಹುಷಾರಾಗಿ ಇಬ್ಬರು ಆರಾಮಾಗಿ ಆಟ ಆಡ್ತಾಯಿದ್ದಾರೆ. ಸೊ ನಾನು ಮಧ್ಯ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಇಬ್ಬರಿಗೂ ಹುಷಾರಿಲ್ಲ. ಅಂದರೆ ಗೊತ್ತಿರುತ್ತೆ ಹೇಗಿರುತ್ತೆ ಸಿಚುವೇಶನು ಮನೇಲಿ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ಳೋಕೆ ಕೂಡ ಆಗ್ತಾಯಿರಲಿಲ್ಲ. ಸೊ ನೋಡಿ ಇವಾಗ ಇಬ್ಬರು ಆರಾಮಾಗಿ ಆಟ ಆಡ್ತಾಯಿದ್ದಾರೆ. ಸೊ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ಲ, ನನ್ನ ಚಿಕ್ಕ ಮಗಳದು ಬರ್ತ್ಡೇ ಪ್ರಿಪ್ರೇಷನ್ಸ್, ಅವಳು ಡ್ರೆಸ್ ತೊಗೊಂಬರೋಕ್ಕೆಲ್ಲ ಹೋಗಿದೆ ಅಂತ. ಅವಳದು ಫ್ರೈಡೇ ಬರ್ತಡೇ ಇತ್ತು, ನಾವು ಸಂಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಥರ್ಸ್ಡೇ ನೈಟ್ 12 ವನಿಷ್ಕಂಗೆ ಎಲ್ಲರೂ ವಿಶ್ ಮಾಡ್ತಾಯಿದ್ದೀವಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ. ಅವಳು ಫುಲ್ ಖುಷಿ ಆಗ್ತಾಯಿದ್ದಾಳೆ. ಸೊ ನೆಕ್ಸ್ಟ್ ಡೇ ಸಮ್ಮರ್ ಸ್ವಲ್ಪ ಬ್ಯುಸಿ ಇದ್ರು ಅಂತ ಹೇಳು, ನಾನು ಮತ್ತು ಹೂವಿಷ್ಕ ಇಬ್ಬರೂ ಸ್ವಲ್ಪ ಡಿಮಾರ್ಟ್ ಶಾಪಿಂಗ್ ಇತ್ತು, ಅಂದರೆ ತೊಗೊಂಡು ಬಂದಿದ್ವಿ. ನಾನು ಮತ್ತು ಸ್ವಲ್ಪ ಐಟಮ್ಸು ಮಿಸ್ ಆಗಿತ್ತು. ಅಂದರೆ ನವಗ್ರಹ ಪೂಜೆ ಕೂಡ ಮಾಡಿಸಿ ಅವಳ ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಾನು ಹೂವಿಷ್ಕ ಏನೇನು ಬ್ಯಾಲೆನ್ಸ್ ವರ್ಕ್ ಇದೆ ಅಂತ ಹೇಳಿ ಎಲ್ಲ ಲಿಸ್ಟ್ ಮಾಡಿಕೊಂಡು ಹೋಗಿ ಎಲ್ಲ ತೊಗೊಂಡು ಬಂದು ಮತ್ತು ಮಂಡಿಪೇಟೆಗೆ ಕೂಡ ಹೋಗೋದಿತ್ತು. ಅಂದರೆ ಸ್ವಲ್ಪ ಪಂಚೆ, ಟವಲ್ಲು ಎಲ್ಲ ತರೋದಿತ್ತು. ಸೊ ಇದು ಮುಗಿಸ್ಕೊಂಡು ಇಲ್ಲಿಂದ ಮಂಡಿಪೇಟೆಗೆ ಹೋಗ್ತಾಯಿದ್ದೀವಿ ಇವಾಗ. ನನ್ನ ಮಗಳಂತೂ ಕಂಪ್ನಿ ಸೂಪರಾಗಿರುತ್ತೆ. ಹೊರಗಡೆ ಹೋದಾಗ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾಳೆ. ಆಮೇಲೆ ಚಿನ್ನಿ ಇದನ್ನೇನಾದರೂ ಮಾತ್ರ ನೆನೆಸು ಅಂತ ಹೇಳಿರ್ತೀನಿ, ಅದನ್ನು ಕೂಡ ಅವಳು ಮಧ್ಯ ಮಾಡ್ತಾ ಇರ್ತಾಳೆ. ಅಮ್ಮ ಇದು ಬೇಕಾ ಅಮ್ಮ, ಅದು ಬೇಕಾ ಅಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಸೊ ಹೇಳಿದ್ನಲ್ಲ ಆವಾಗಲೇ ಪಂಚೆ ಮತ್ತು ಟವಲೆಲ್ಲ ತೊಗೋಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೆ. ಮತ್ತು ಇಡ್ಲಿಗೆ ಹಾಕೋದು ಕೋರಾ ಬಟ್ಟೆ ಸಿಗುತ್ತೆ ಅಂತ, ಮತ್ತು ಅದರಲ್ಲಿ ಸ್ಯಾರಿ ಕೂಡ ಇಡ್ಬೋದು ಸ್ಟಿಚ್ ಮಾಡಿಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ಆ ಕ್ಲಾತ್ ಕೂಡ 1 ಮೀಟರ್ ತೊಗೊಂಡು ಬಂದಿದ್ದೀನಿ. ಹೇಗಾಗುತ್ತೆ, ಯಾರಾದರೂ ಸ್ಟಿಚ್ ಸಿಗ್ತಾರಾ ಅಂತ ಹೇಳಿ ನೋಡೋಣ ಅಂಥೇಳಿ. ನೋಡಿ ಇಲ್ಲಿ ಬಿಲ್ಲಿಂಗ್ ಹತ್ರ ಅವಳಿಗೆ ಎಲ್ಲೋದ್ರೂ ಹಿಂಗೆ ಮೇಲತ್ತೋದು, ಅಲ್ಲೆಲ್ಲ ಓಡಾಡೋದು. ಸೊ ಮತ್ತು ಕಪ್ಸ್ ಬೇಕಿತ್ತು, ಮತ್ತು ಕೇಕ್ ಕೊಡೋಕ್ಕೆ ಪ್ಲೇಟ್ಸ್ ಬೇಕಿತ್ತು. ಸೊ ಅದನ್ನು ಎಲ್ಲ ತೊಗೊಂಡು ಇವಾಗ ಮನೆಗೆ ಹೊರಟ್ವಿ. ಮತ್ತು ಈ ಕವರ್ ತುಂಬ, ಅಂದರೆ ಕಪ್ಸ್ ಇತ್ತಲ್ಲ ಅದನ್ನು ಇಟ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ ಗಾಡೀಲಿ. ಅಂದರೆ ಅವಳು ಇಟ್ಕೊಂಡು ನಿಂತಿದ್ಲು ಕೂಡ. ಸೊ ಅಷ್ಟು ಹೆಲ್ಪ್ ಕೂಡ ಮಾಡ್ತು ನನಗೆ. ಸೊ ಸಂಜೆ ಬಂದ್ಬಿಟ್ಟು ಅವಳದು ಬರ್ತಡೇ ಇತ್ತಲ್ಲ ವನಿಷ್ಕಂದು, ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ದೇವಸ್ಥಾನಕ್ಕೆಲ್ಲೂ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಅವತ್ತು ಸಂಕಷ್ಟಹರ ಚತುರ್ಥಿ ಬೇರೆ ಇತ್ತು. ಸೊ ಅದಕ್ಕೆ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನೋಡಿ ಅಲ್ಲಿ ಅವಳನ್ನ ಒಳಗಡೆ ಎತ್ಕೊಂಡೋಗಿ ಆಶೀರ್ವಾದ ಮಾಡಿಸಿ ಎಲ್ಲ ಕೊಡ್ತಾಯಿದ್ದಾರೆ. ಬಲ್ಮೂರಿ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವಿ, ಸಿದ್ಧಗಂಗಾ ಎಕ್ಸ್ಟೆನ್ಷನಲ್ಲಿದೆ ಇದು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಹೂವಿಷ್ಕನ ಮನೆಯಲ್ಲೇ ಬಿಟ್ಟು ಬಂದೆ. ಸ್ವಲ್ಪ ತುಂತುರು ಮಳೆ ಬೇರೆ ಬರ್ತಾಯಿತ್ತು, ಅದಕ್ಕೆ ನಾನು ವನಿಷ್ಕ ಇಬ್ಬರೇ ಬಂದ್ವಿ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಸಂಕಲ್ಪ ಮಾಡಿಸ್ಕೊಂಡು, ಹೋಮ ಬೇರೆ ಅವಾಗಿನ್ನೂ ಸ್ಟಾರ್ಟ್ ಆಗಿದ್ದು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟ್ವಿ ಮನೆಗೆ. ಮತ್ತು ಪುಳಿಯೋಗರೆ ಪುಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಪುಡಿಗೆಲ್ಲ ರೆಡಿ ಮಾಡಿ ಹುರ್ಕೋತಾ ಇದ್ದೀವಿ ಮನೆಯಲ್ಲೇ. ಸೊ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಇದ್ದೇ ಇರುತ್ತೆ ಅಲ್ವಾ, ಮಕ್ಕಳಿರೋದ್ರಿಂದ ಗಲೀಜು ಮಾಡ್ತಾನೆ ಇರ್ತಾಳೆ, ಅಂಟ್ತಾನೆ ಇರ್ತಾರೆ. ಆಟ ಸಾಮಾನು ತೊಗೊತಾರೆ ಮತ್ತು ಎತ್ತಿಡಲ್ಲ, ಮತ್ತು ಅದೆಲ್ಲ ಅಲ್ಲಲ್ಲೇ ಉಳಿದ್ಬಿಡುತ್ತೆ. ಸೊ ಜಾಮೂನ್ ಕೂಡ ಮಾಡಿದ್ದೆ ವನಿಷ್ಕಾಗೆ, ಸ್ವೀಟ್ ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡಿದ್ದೆ ಅವತ್ತು. ಸೊ ಎಲ್ಲ ಜಾಮೂನ್ ತಿನ್ಕೊಂಡು ಆರಾಮಾಗಿದ್ದರು. ಮತ್ತು ನೆಕ್ಸ್ಟ್ ಡೇ
ಮಾರ್ಕೆಟಿಗೆ ಸ್ವಲ್ಪ ಹೂವು ಹಣ್ಣು ಎಲ್ಲ ತರಬೇಕಿತ್ತು. ಸೊ ಮತ್ತು ನನ್ನ ಸಿಸ್ಟರನ್ನು ಕೂಡ ಬಂದಿದ್ಲು ಊರಿಂದ. ಸ್ಯಾಟರ್ಡೆ ಮಧ್ಯಾಹ್ನನೇ ಬಂದಳು ಅವಳು. ಸೊ ಅವಳನ್ನೂ ಕರ್ಕೊಂಡು ಪಿಕ್ ಮಾಡಿಕೊಂಡು ಹಂಗೆ ಮಾರ್ಕೆಟಿಗೆ ಹೋಗಿ ಅಲ್ಲಿ ಏನೇನು ಥಿಂಗ್ಸ್ ಬೇಕೋ ನಾಳೆಗೆ ಸೊಪ್ಪು ತರಕಾರಿ ಹೂವು ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಇವಾಗ. ಸೊ ಸಂಜೆ ಆಗಿತ್ತು, ಎಲ್ಲ ಆಚೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಕೂತ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಸಮರ್ಥ ಬೇರೆ ಶಿವಮೊಗ್ಗಕ್ಕೆ ಹೋಗಿದ್ರು, 2 ಡೇಸಿಂದ ಇರಲಿಲ್ಲ. ಸೊ ಅವ್ರನ್ನೂ ಪಿಕ್ ಮಾಡ್ಕೊಂಬರೋಣ ಅಂತ ಹೇಳಿ ನಾನು ವಿಶ್ಕ ರೆಡಿ ಆಗಿದ್ವಿ. ಬಟ್ ಸಮರ್ಥ ಫೋನ್ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು. ಸೊ ಅವ್ರು ಮತ್ತೆ ಯಾರಾದ್ರು ಮಾಡ್ತಾರಾ ಅಂತ ಅನ್ಕೊತಿದ್ದೆ. ಬಟ್ ಸಮರ್ಥ ಹಂಗೆಲ್ಲ ಕಾಲ್ ಮಾಡಲ್ಲ ಅಂತ ಹೇಳಿ ಗೊತ್ತಿತ್ತು. ಸೊ ಅದಕ್ಕೆ ನಡಿ ಇನ್ನೇನು ಟ್ರೈನ್ ಬರೋದಕ್ಕಿಂತ ಮುಂಚೆ ವೆರ್ ಇಸ್ ಮೈ ಟ್ರೈನ್ ಆ್ಯಪಲ್ಲಿ ನಾನೇ ಟ್ರ್ಯಾಕ್ ಮಾಡಿಕೊಂಡು ಹೋದೆ. ಕರೆಕ್ಟ್ ಟೈಮಿಗೆ ಟ್ರೈನ್ ಬರೋದಕ್ಕಿಂತ ಮುಂಚೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಹೋಗಿ ಫೈನಲಿ ಅವ್ರು ಸಮರ್ಥ ಸಿಕ್ಕಿದ್ರು. ಅವ್ರನ್ನೂ ಕರ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಜನ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಬಂದರು. ಅಪ್ಪ ಅಮ್ಮ ಮುತ್ತಜ್ಜಿ ಕೂಡ ಬಂದಿದ್ದರು ಸ್ಯಾಟರ್ಡೇನೆ. ಸೊ ಇದು ಬೆಳಗ್ಗೆ ಎಲ್ಲರಿಗೂ ತಿಂಡಿ ಮಾಡ್ತಾಯಿರೋದು ಉಪ್ಪಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆ ಹೇಗಿತ್ತು ಮತ್ತು ಬರ್ತಡೇಗೆ ಯಾರೆಲ್ಲ ಬಂದಿದ್ರು ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.